ಶನಿವಾರ ಈ 8 ವಸ್ತುಗಳನ್ನು ಖರೀದಿಸಿದರೆ ಶನಿಯನ್ನೇ ಮನೆಗೆ ಕರೆದಂತೆ. ಎಚ್ಚರ. ಶನಿ ಎಂದರೆ ದುಃಖ, ನಷ್ಟ, ಗುರುದ್ದೇಶದಂತಹ ಸಾಮಾನ್ಯ ವಿಷಯಗಳು ನೆನಪಿಗೆ ಬರುತ್ತವೆ. ಆದರೆ ಶನಿ ವಿನಾಕಾರಣ ನಮ್ಮ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ. ಬದಲಾಗಿ ಯಾರು ಪಾಪ ಕರ್ಮಗಳನ್ನು, ತಪ್ಪುಗಳನ್ನು ಮಾಡಿರುತ್ತಾರೋ ಅವರನ್ನು ಶಿಕ್ಷಿಸುತ್ತಾನೆ. ಶನಿವಾರದಂದು ಯಾವ ವಸ್ತುಗಳನ್ನು ಖರೀದಿಸಬಾರದು ಗೊತ್ತೇ? ಶನಿವಾರ ಈ ವಸ್ತುಗಳನ್ನು ಖರೀದಿಸಿದರೆ ತಪ್ಪಿದ್ದಲ್ಲ ಶನಿದೋಷ. ಶನಿವಾರವನ್ನು ಶನಿಯ ಪೂಜೆಗೆ ಉತ್ತಮವಾದ ದಿನ ಎಂದು ಹೇಳಲಾಗುತ್ತದೆ. ಶನಿಯು ಸೂರ್ಯನ ಪುತ್ರ ಎಂದು ಪುರಾಣದ ಕಥೆಗಳು ಹೇಳುತ್ತವೆ. ಬ್ರಹ್ಮನ ಆಶೀರ್ವಾದ ಪಡೆದಿರುವ ಶನಿಯು ತನ್ನ ತಂದೆಗಿಂತಲೂ ಹೆಚ್ಚಿನ ಪ್ರಭಾವವನ್ನು ಪಡೆದಿದ್ದಾನೆ. ವಾಸ್ತವವೆಂದರೆ ಶನಿದೇವನನ್ನು ಧರ್ಮ ಗ್ರಂಥಗಳಲ್ಲಿ ನ್ಯಾಯದ ಮೂರ್ತಿ ಎಂದು ಕರೆಯಲಾಗಿದೆ. ಒಬ್ಬ ವ್ಯಕ್ತಿಯು ನೀತಿಗೆ ವಿರುದ್ಧವಾಗಿ ತಪ್ಪು ಕೆಲಸ ಮಾಡಿದರೆ ಶನಿಯು ನಿರ್ದಯವಾಗಿ ಅವನನ್ನು ಶಿಕ್ಷಿಸುತ್ತಾನೆ. ಶನಿ ಕರ್ಮಕ್ಕೆ ಸಂಬಂಧಿಸಿದ ಗ್ರಹ. ಅವನ ಅನುಗ್ರಹವಿಲ್ಲದೆ ಯಾವುದೇ ವ್ಯಕ್ತಿಯು ಜೀವನೋಪಾಯವನ್ನು ಗಳಿಸಲು ಸಾಧ್ಯವಿಲ್ಲ. ಶನಿ ತನ್ನ ಜೀವನದಲ್ಲಿ ವ್ಯಕ್ತಿಗೆ ಭೌತಿಕ ಸೌಕರ್ಯ ಮತ್ತು ಯಶಸ್ಸನ್ನು ಒದಗಿಸುತ್ತಾನೆ. ಒಬ್ಬ ವ್ಯಕ್ತಿಯ ಬಗ್ಗೆ ಶನಿ ಸಂತಸಗೊಂಡರೆ ಅವನ ಎಲ್ಲಾ ಕೆಲಸಗಳು ಸರಿಯಾಗಿ ನಡೆಯುತ್ತವೆ ಮತ್ತು ಅವನ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ. ಶನಿಯು ಯಾರಿಗೆ ಒಳ್ಳೆಯದನ್ನು ಮಾಡುತ್ತಾನೆ? 1. ಶನಿದೇವನು ಯಾರು ನಿಜ ಹೇಳುತ್ತಾರೋ, ಯಾರು ಶಿಸ್ತುಬದ್ಧ ಜೀವನವನ್ನು ನಡೆಸುತ್ತಾರೋ ಅವರನ್ನು ಇಷ್ಟಪಡುತ್ತಾನೆ. 2. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಜನರೆಂದರೆ ಶನಿಗೆ ಪ್ರೀತಿ. 3. ಯಾರು ಹಿರಿಯರನ್ನು ಗೌರವಿಸುತ್ತಾರೋ, ಅವರ ಸೇವೆ ಮಾಡುತ್ತಾರೋ ಅಂತಹ ವ್ಯಕ್ತಿಗಳು ಶನಿಗೆ ಇಷ್ಟವಾಗುತ್ತಾರೆ. 4. ಯಾರು ಎಲ್ಲರೊಂದಿಗೆ ಸಿಹಿಯಾಗಿ ಮಾತನಾಡುತ್ತಾರೋ, ದೀರ್ಘಕಾಲ ಬದುಕುವ ಮರಗಳನ್ನು ಬೆಳೆಸುತ್ತಾರೋ ಅಂತವರೆಂದರೆ ಶನಿಗೆ ಸಂತೋಷ. 5. ಶಿವ ಮತ್ತು ಕೃಷ್ಣನನ್ನು ಪೂಜಿಸುವಂತಹ ವ್ಯಕ್ತಿಗಳನ್ನು ಶನಿಯು ತುಂಬಾ ಇಷ್ಟಪಡುತ್ತಾನೆ. ಶನಿವಾರ ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಖರೀದಿಸಬೇಡಿ. 1. ಕಬ್ಬಿಣ. ಧರ್ಮ ಗ್ರಂಥಗಳ ಪ್ರಕಾರ ಒಮ್ಮೆ ರಾಜ ವಿಕ್ರಮಾದಿತ್ಯನು ಶನಿಗೆ ಕಬ್ಬಿಣದ ಸಿಂಹಾಸನವನ್ನು ಕೊಟ್ಟನು. ಈ ಕಾರಣದಿಂದಾಗಿ ಶನಿದೇವನು ಕೋಪಗೊಂಡು ಅವನತ್ತ ದೃಷ್ಟಿಯನ್ನು ವಿಕ್ರಮಾದಿತ್ಯನ ಮೇಲೆ ಹಾಯಿಸಿದನು. ಅಂದಿನಿಂದ ಶನಿವಾರ ಕಬ್ಬಿಣವನ್ನು ಖರೀದಿಸುವುದು ಕೆಟ್ಟದ್ದು ಎಂದು ನಂಬಲಾಗಿದೆ. ಇದಕ್ಕೆ ವಿರುದ್ಧವಾಗಿ ಕಬ್ಬಿಣವನ್ನು ದಾನ ಮಾಡುವುದರಿಂದ ಶನಿಗೆ ಸಂತೋಷವಾಗುತ್ತದೆ ಮತ್ತು ಅಂತಹ ವ್ಯಕ್ತಿಗಳಿಗೆ ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ. 2. ಚರ್ಮದ ವಸ್ತುಗಳು. ಶನಿವಾರದ ದಿನದಂದು ಚರ್ಮದಿಂದ ಮಾಡಿದ ಬೆಲ್ಟ್ಗಳು, ಚೀಲಗಳು ಇತ್ಯಾದಿಗಳಿಂದ ವಸ್ತುಗಳನ್ನು ಖರೀದಿಸಬಾರದು. ಹಾಗೆ ಮಾಡುವುದರಿಂದ ಯಶಸ್ಸಿಗೆ ಅಡ್ಡಿಯಾಗುತ್ತದೆ. 3. ಎಣ್ಣೆ. ಶನಿವಾರದ ದಿನ ಯಾವುದೇ ರೀತಿಯ ಎಣ್ಣೆಯನ್ನು ಮನೆಯೊಳಗೆ ತರಬಾರದು. ಶನಿವಾರ ಮನೆಯಲ್ಲಿ ಎಣ್ಣೆ ತಂದರೆ ಮನೆಯಲ್ಲಿ ತೊಂದರೆ ಅಥವಾ ಮನೆಯವರಿಗೆ ಕಾಯಿಲೆ ಬರಬಹುದು. ಆದರೆ ಶನಿವಾರದಂದು ಶನಿಯ ದೇವಸ್ಥಾನಕ್ಕೆ ಎಣ್ಣೆ ಅರ್ಪಿಸುವುದರಿಂದ ಅವನಿಗೆ ಸಂತೋಷವಾಗುತ್ತದೆ. 4. ಕಲ್ಲಿದ್ದಲು. ಶನಿವಾರದ ದಿನದಂದು ಕಲ್ಲಿದ್ದಲನ್ನು ಮನೆಗೆ ತರುವುದನ್ನು ಕೆಟ್ಟದೆಂದು ಪರಿಗಣಿಸಲಾಗಿದೆ. ಕಲ್ಲಿದ್ದಲು ಕಪ್ಪು ಬಣ್ಣದ್ದಾಗಿದೆ. ಆದ್ದರಿಂದ ಅದನ್ನು ಮನೆಗೆ ತೆಗೆದುಕೊಂಡು ಹೋಗುವುದು ಎಂದರೆ ನೀವು ಶನಿಯ ಅಂಶವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗುವುದು ಎಂದರ್ಥ ಎಂದು ನಂಬಲಾಗಿದೆ. ಇದಲ್ಲದೆ ಇದು ಒಂದು ರೀತಿಯ ಇಂಧನವಾಗಿದೆ. ಇಂಧನವನ್ನು ಮನೆಯೊಳಗೆ ತರಬಾರದು. ಅದು ಉದ್ವಿಗ್ನತೆಯನ್ನು ಉಂಟುಮಾಡುತ್ತದೆ. 5. ಪೊರಕೆ. ಶನಿವಾರದ ದಿನ ಪೊರಕೆ ಖರೀದಿಸಬಾರದು. ಶನಿವಾರ ತಂದ ಪೊರಕೆಯು ಮನೆಯಲ್ಲಿಟ್ಟರೆ ಅದು ನಿಮ್ಮ ಮನೆಯ ಸಂಪತ್ತನ್ನು ನಾಶ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. 6. ಕಪ್ಪು ಎಳ್ಳು. ಶನಿವಾರದ ದಿನದಂದು ಕಪ್ಪು ಎಳ್ಳು ಖರೀದಿಸುವುದು ಕೆಟ್ಟದೆಂದು ಪರಿಗಣಿಸಲಾಗಿದೆ. ಶನಿಯ ದಶಾದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ಬಹಳ ಮುಖ್ಯ. ಆದರೆ ಶನಿವಾರ ಕಪ್ಪು ಎಳ್ಳು ಖರೀದಿಸುವುದು ಶನಿಯನ್ನು ಮನೆಗೆ ಕರೆದಂತೆ ಎಂದು ಪರಿಗಣಿಸಲಾಗಿದೆ. 7. ಉಪ್ಪು. ಶನಿವಾರದ ದಿನ ಉಪ್ಪು ಖರೀದಿಸುವುದನ್ನು ಸಹ ತಪ್ಪಿಸಬೇಕು. ಶನಿವಾರ ಉಪ್ಪು ಖರೀದಿಸಿದರೆ ಮನೆಯಲ್ಲಿರುವ ಯಾರಾದರೂ ಒಬ್ಬರಿಗೆ ರೋಗವನ್ನು ತರಬಹುದು. 8. ಶಾಯಿ. ಶನಿವಾರದ ದಿನದಂದು ಶಾಯಿಯನ್ನು ಖರೀದಿಸಬಾರದು. ಇದು ಖರೀದಿಸುವ ವ್ಯಕ್ತಿಗೆ ಅಪಖ್ಯಾತಿ ಅಥವಾ ಕಳಂಕವನ್ನು ತರಬಹುದು. ಶನಿ ಕಾಟಕ್ಕೆ ಪರಿಹಾರಗಳು. 1. ಶನಿವಾರ ಹನುಮಾನ್ ಚಾಲಿಸವನ್ನು ಪೂರ್ಣ ಭಕ್ತಿಯಿಂದ ಪಠಿಸಿದರೆ ಅಂತಹ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ. 2. ಶನಿವಾರ ಹಿಟ್ಟು ಮತ್ತು ಸಕ್ಕರೆಯೊಂದಿಗೆ ಬೆರೆಸಿದ ಕಪ್ಪು ಎಳ್ಳನ್ನು ಇರುವೆಗಳಿಗೆ ನೀಡಬೇಕು. 3.
ಶನಿದೇವನ ಅನುಗ್ರಹ ಪಡೆಯಲು ಸೂರ್ಯಾಸ್ತದ ನಂತರ ಶನಿವಾರ ಕಪ್ಪು ಕುದುರೆಗೆ ತೊಡಿಸಿದ ಲಾಳದಿಂದ ಮಾಡಿದ ಉಂಗುರವನ್ನು ಮಧ್ಯದ ಬೆರಳಿಗೆ ಧರಿಸಬೇಕು. 5. ಶನಿವಾರ ಸ್ನಾನ ಮಾಡಿದ ನಂತರ ಶನಿದೇವನ ಎದುರು ತುಪ್ಪದ ದೀಪವನ್ನು ಹಚ್ಚಬೇಕು. ಅದರ ನಂತರ ನೀಲಿ ಹೂವುಗಳನ್ನು ಅರ್ಪಿಸಬೇಕು. ಶನಿಯ 10 ಹೆಸರುಗಳನ್ನು ಹೊಂದಿರುವ ಒಂದು ಮಂತ್ರವನ್ನು ರುದ್ರಾಕ್ಷಿ ಜಪಮಾಲೆಯೊಂದಿಗೆ 5 ಬಾರಿ ಜಪಿಸಬೇಕು. ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.